ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. 35 ವರ್ಷ ವಯಸ್ಸಿನ ಶಿವಾನಂದ್ ಸಾತಣ್ಣನವರ್ ಸಾವನ್ನಪ್ಪಿದ್ದಾರೆ. ಧಾರವಾಡ ತಾಲೂಕಿನ ಮರೆವಾಡ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು. ಗ್ರಾಮ ಲೆಕ್ಕಾಧಿಕಾರಿಗಳ ಕೆಳಗಡೆ ಇವರು ಕೆಲಸ ಮಾಡ್ತಾ ಇದ್ರು. ಕೆಲಸ ಮುಗಿಸಿ ಮನೆಗೆ ಬಂದಾಗ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ಕುಂತಲ್ಲಿ ನಿಂತಲ್ಲಿ ಎಲ್ಲೆಂದರಲ್ಲಿ ಜನ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಹೇಳೋದೇನು, ಆಕ್ಟಿವ್ ಲೈಫ್ ಸ್ಟೈಲನ್ನು ಹೊಂದಿರಬೇಕು, ಆಕ್ಟಿವ್ ಆಗಿರಬೇಕು, ಧೂಮಪಾನ ಮದ್ಯಪಾನ ಇದ್ಯಾವುದನ್ನು ಕೂಡ ಮಾಡಬಾರ್ದು ಅಂತ ಸರ್ಕಾರ ಹೇಳುತ್ತೆ. ತಜ್ಞರ ವರದಿ ಸಲ್ಲಿಸಿರುವಂಥ ಒಂದು ರಿಪೋರ್ಟ್ನಲ್ಲೂ ಕೂಡ ಅದೇ ಇರೋದು. ಆಕ್ಟಿವ್ ಲೈಫ್ ಸ್ಟೈಲ್ ಇಲ್ಲದೆ ಇರುವಂಥವರು ಸಾವನ್ನಪ್ತಾ ಇದ್ದಾರೆ, ಅತಿಯಾದಂಥ ಒತ್ತಡಕ್ಕೆ ಸಿಲುಕಿರೋರು ಸಾವನ್ನಪ್ತಿದ್ದಾರೆ ಅಂತ. ಬಟ್ ಇಂತಹ ಸಾವುಗಳಿಗೆ ಏನು ಹೇಳ್ತೀರಾ? ಕ್ಲಾಸ್ನಲ್ಲಿ ಪಾಠ ಕೇಳ್ತಿರುವಂಥ ಮಗು ಕೂಡ ಸಾವನ್ನಪ್ತಾ ಇದೆ. ಈ ಕಡೆ ಕೆಲಸದಿಂದ ಮನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ದಾರೆ. ಕೂತಲ್ಲಿ ನಿಂತಲ್ಲಿ ಉದುರ್ತಾ ಇದ್ದಾರೆ ಜನ ಹೃದಯಾಘಾತದಿಂದಾಗಿ. ಸೊ ಇದಕ್ಕೆ ನಿಖರವಾದಂಥ ಕಾರಣ ಏನು, ಯಾಕಾಗಿ ಈ ಒಂದು ಅವಘಡಗಳು ರಾಜ್ಯದಲ್ಲಿ ಒಂದು ಮೆಗಾ ಎಪಿಸೋಡ್ ಥರ ನಡೀತಾ ಇದೆ? ಇದಕ್ಕೆ ಬ್ರೇಕ್ ಹಾಕಬೇಕು, ಜನಕ್ಕೆ ಇದರ ಒಂದು ಉತ್ತರ ಸಿಗಬೇಕು ಈ ಪ್ರಶ್ನೆಗೆ. ಯಾಕಾಗಿ ಈ ರೀತಿಯಾಗಿ ಹಠಾತ್ ಹೃದಯಾಘಾತ ಪ್ರಕರಣಗಳು ಸಂಭವಿಸ್ತಾ ಇದ್ದಾವೆ, ಯಾಕಾಗಿ ಈ ಸಾವುಗಳು ಸಂಭವಿಸ್ತಾ ಇದ್ದಾವೆ, ಇದೆಲ್ಲದರ ಕುರಿತಾಗಿ ರಾಜ್ಯದ ಜನಕ್ಕೆ ಉತ್ತರ ಬೇಕು. ಬಟ್ ಉತ್ತರ ಕೊಡುವಂಥ ಕೆಲಸವನ್ನು ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು, ಆರೋಗ್ಯ ಇಲಾಖೆ ಮಾಡಬೇಕು. ಆದರೆ ಅವ್ರನ್ನ ಕೇಳಿದರೆ ಅವ್ರು ಹೇಳೋದು ಆಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಅಂತ ಹೇಳಿ. ಸೊ ಯಾವ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಆದರೆ ಇವತ್ತು ಧಾರವಾಡದಲ್ಲಿ 35 ವರ್ಷ ವಯಸ್ಸಿನ ಶಿವಾನಂದ್ ಇವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.